ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಈಗ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಆರೆಂಜ್ ಸೌಂಡಲ್ಲಿ ಹೋದ್ರೂ ಕೂಡ 500 ಮೀಟ್ರ್ ನಡಿಬೇಕಂತೆ. ಏನು ಹೇಳೋದು ಇದಕ್ಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಬೆಂಗಳೂರಿಗೆ ಬೈತಾರೆ ಜನ, ಗೈಸ್ ಪ್ಲೀಸ್ ಬೆಂಗಳೂರನ್ನ ಯಾರು ಬೈಬೇಡಿ, ಇಲ್ಲಿರೋ ಸೌಂಡ್ ಪೊಲ್ಯೂಷನ್ಗೆ ಸತ್ತೋಗ್ತಾ ಇದ್ದೀನಿ ನಾನು. ಬೆಂಗಳೂರಿಗೆ ಕೆಲಸ ಅಂತ ಹುಡ್ಕೊಂಬಂದ್ಬಿಟ್ಟು ಬೆಂಗಳೂರಲ್ಲೇ ಇದ್ಕೊಂಡು ಬೆಂಗಳೂರನ್ನ ಬೈತಿರಲ್ಲ ನೀವುಗಳೆಲ್ಲ. ಇಲ್ಲಿ ಟ್ರಾಫಿಕ್ ಜಾಸ್ತಿ, ಮಳೆ ಬಂದರೆ ನೀರು ತುಂಬ್ಕೊಂಡ್ಬಿಡುತ್ತೆ, ಬದುಕೋದಕ್ಕಾಗಲ್ಲ, ಕ್ಲೈಮೇಟ್ ಅವಾಗವಾಗ ಚೇಂಜ್ ಆಗುತ್ತೆ ಅಂತ ಹೇಳ್ತಿರಲ್ಲ. ನಿಮ್ಮೂರು ನೋಡ್ರಿ ಹೆಂಗಿದೆ ಅಂತ. ನಮ್ಮೂರಿಗೆ ಬಂದು ಬೈತಿರಲ್ರಿ ನೀವು ಫಸ್ಟು. ಈ ಥರ ಎಲ್ಲ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಯೋಗಿ ಯು ಹ್ಯಾವ್ ಟು ಸಿ ದಿಸ್. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಿಗ್ಗೆ 6 ಗಂಟೆ ಟೈಮ್ ಈಗ. ಇಲ್ಲಿ ನೋಡಿ ಹೆಂಗೆ ರೆಡಿ ಆಗಿಬಿಟ್ಟಿದ್ದಾಳೆ ಇವಳು ಆಲ್ರೆಡಿ. ನೆನ್ನೆ ರಾತ್ರಿ ಇವಳು ಕತೆ ನೋಡಬೇಕಿತ್ತು, ವಾಪಸ್ ಗಂಗಾ ಆರತಿಯಿಂದ ಬರುವಷ್ಟರಲ್ಲಿ ಹೇಗಿತ್ತು ಅಂತ. ಅದನ್ನೆಲ್ಲ ಹೇಳಬಾರ್ದು, ನೀವು ಕೇಳಿಸ್ಕೋಬೇಡಿ. ಈ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ, ನಿನ್ನೆ ನಾವು ವಾರಣಾಸಿ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋ ನೋಡ್ತೀರಾ. ವಾರಣಾಸಿ ಸ್ಟ್ರೀಟ್ಸಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ, ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಯಾವುದೇ ಆಟೋನು ಕೂಡ ಡೈರೆಕ್ಟಾಗಿ ಘಾಟ್ಸ್ವರೆಗೂ ಹೋಗೋದಿಲ್ಲ. ಆಫ್ಟರ್ ಅ ಸರ್ಟೈನ್ ಪಾಯಿಂಟ್ ಇನ್ ಟೈಮ್ ನೀವು ನಡ್ಕೊಂಡು ಹೋಗಲೇಬೇಕಾಗತ್ತೆ. ಅದಕ್ಕಿಂತ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ, ನಡೆಯೋಕ್ಕೆ ಆಗದೇ ಇರೋರಿಗೆ ಒಂದು ಸೈಕಲ್ ಅಂತ ಅರೇಂಜ್ ಮಾಡಿದ್ದಾರೆ. ಬಟ್ ಆ ಸೈಕಲ್ಲು ಕೂಡ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಅದು ಕೂಡ ಆಫ್ಟರ್ ಸರ್ಟೈನ್ ಪಾಯಿಂಟ್ ಇನ್ ಟೈಮ್ ನಿಂತೋಗುತ್ತೆ. ಅದಾದಮೇಲೆ ನೀವು ನಡ್ಕೊಂಡು ಹೋಗಬೇಕು, ಇಲ್ಲ ವೀಲ್ ಚೇರಲ್ಲಿ ಹೋಗಬೇಕು. ಸೊ ಅಷ್ಟು ಕ್ರೌಡೆಡ್ ಸ್ಟ್ರೀಟ್ಸ್ ಇಲ್ಲಿ. ಅದ್ರ ಮಧ್ಯೆ ನಡ್ಕೊಂಡು ಹೋಗೋರು ಕೂಡ ಸೌಂಡ್ ಮಾಡ್ತಾರೆ. ಅದೆಷ್ಟು ಸೌಂಡ್ ಪೊಲ್ಯೂಷನ್ ಇದೆ ಅಂತ ನಾನು ಆ ಸೌಂಡ್ ಪೊಲ್ಯೂಷನ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲ. ಬನ್ನಿ ಅದನ್ನ ನೋಡ್ಕೊಂಬರೋಣ. भैया आपका नाम बता दीजिए. बबलू है क्या? अच्छा, आप कहाँ पे हो, कहाँ पे रहते हो? हम जज कॉलोनी में रहते हैं. अच्छा, जज कॉलोनी में यहाँ पे? यहाँ पे हम रहते थे. अच्छा, ಈ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳೆ ಲೋಕಲ್ ಟ್ರಾವೆಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಈಗ. ಹಿಂದೆ ನಮ್ಮ ಅಮ್ಮನ ಕೊಯ್ದೆ ಫಸ್ಟ್ ಟೈಮು. शाम को आपको ले चलेंगे वहाँ गंगा आरती दिखाएंगे. हाँ, गंगा आरती के लिए भी आपको ही बुला दूँगा. ನಮ್ಮ ಮಮ್ಮಿಗೆ ಬೇರೆ ಫಸ್ಟ್ ಟೈಮ್ ಇದು. ಹೇಗಿದೆ ಮಮ್ಮಿ? ತುಂಬ ಡಿಸ್ಟರ್ಬೆನ್ಸ್ ಇದೆ ಅನಿಸುತ್ತೆ ಇಲ್ಲಿ. ಬಟ್ ಅದೇ ಚಿಕ್ಕ ಚಿಕ್ಕ ರೋಡ್ಗಳು ಚೆನ್ನಾಗಿದೆ, ಒಂಥರ ಫೀಲು. ನೋಡಿ, ರೋಡೆಲ್ಲ ಇಷ್ಟೇ ಚಿಕ್ಕ ಚಿಕ್ಕ ರೋಡ್ಗಳು. ಥರ ಚೆನ್ನಾಗಿದೆ. ಈ ಥರ ಆಟೋದಲ್ಲಿ ಹೋಗಿ ಯಾವುದೋ ಕಾಲ ಆಗಿತ್ತು. ಯಾವ ಲೆವೆಲ್ ನಾಯ್ಸ್ ಪೊಲ್ಯೂಷನ್ ಇದೆ ಅಂದರೆ ಈ ಊರಲ್ಲಿ. ಕಿವಿ ಎಲ್ಲ ಕಿತ್ತೋಗ್ತಾ ಇದೆ. ನಂದು ಆಗ್ಲಿಂದ ಇವ್ರು ಆರೋ ಹೊಡಿತಾರೆ, ಅವರೇ ತಲೆನೋವು ಒಂದು ಬಂದಿಲ್ಲ ಅಷ್ಟೇ ಇಲ್ಲಿ. ಆ ಲೆವೆಲ್ ಕಿವಿ ನೋವು ಬರೋ ಲೆವೆಲ್ ಗಾಳಿ ನಡೀತಾವ್ರೆ. ಈಗಲೂ ಕೇಳಿಸ್ಕೊಳ್ಳಿ ಎಷ್ಟು ಆಳೆ ನಡೀತಾವ್ರೆ ಅಂತ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಆರೆಂಜ್ ಸೌಂಡಲ್ಲಿ ಹೋದ್ರೂ ಕೂಡ 500 ಮೀಟ್ರ್ ನಡಿಬೇಕಂತೆ. ಏನು ಹೇಳೋದು ಇದಕ್ಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಈ ಬಿಸಿಲಲ್ಲಿ ಬೇರೆ ಬಂದಿದ್ದೀವಿ ನಾವು. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ ಅಲ್ವಾ ಈ ಬಿಸಿಲಲ್ಲಿ. ಬೆಂಗಳೂರು ಆಟೋ. ಈ ಆಟೋದವ್ರು ನೋಡಿದ್ರೆ ನಮ್ಮನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನೋ ತೊಗೊಬರ್ತೀನಿ ಅಂತ. ಏನೂ ಗೊತ್ತಾಗ್ತಾ ಇಲ್ಲ. ಗುಂಗ್ರಿ ಹೆಂಗಿದೆ ಟ್ರಾಫಿಕ್ಕು? ಹಾಳಾಗೋಗಿದೆ. ನಮ್ಮ ಬೆಂಗಳೂರಿಗೆ ಬೈತಾರೆ ಜನ, ಗೈಸ್ ಪ್ಲೀಸ್ ಬೆಂಗಳೂರನ್ನ ಯಾರು ಬೈಬೇಡಿ, ಇಲ್ಲಿರೋ ಸೌಂಡ್ ಪೊಲ್ಯೂಷನ್ಗೆ ಸತ್ತೋಗ್ತಾ ಇದ್ದೀನಿ ನಾನು. ಕಂಟ್ರೋಲ್ ಆಗಿದ್ದೀನಿ ಅಷ್ಟೇ. ಸುಮ್ಮನೆ ಹಾರನ್ ಹೊಡಿತಾರೆ, ಏನಿಲ್ಲ ಅಂದರೂ ಹಾರನ್ ಹೊಡಿತಾರೆ. ಆ್ಯಂಡ್ ಐ ಆಮ್ ಟೋಟಲಿ ಇರಿಟೇಟೆಡ್ ಆ್ಯಂಡ್ ಇಟ್ಸ್ ಟು ಹಾಟ್. ದಿಸ್ ಇಸ್ ಫಾರ್ ದೋಸ್ ಪೀಪಲ್. ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಬೆಂಗಳೂರಿಗೆ ಕೆಲಸ ಅಂತ ಹುಡ್ಕೊಂಬಂದ್ಬಿಟ್ಟು ಬೆಂಗಳೂರಲ್ಲೇ ಇದ್ಕೊಂಡು ಬೆಂಗಳೂರನ್ನ ಬೈತಿರಲ್ಲ ನೀವುಗಳೆಲ್ಲ. ಇಲ್ಲಿ ಟ್ರಾಫಿಕ್ ಜಾಸ್ತಿ, ಮಳೆ ಬಂದರೆ ನೀರು ತುಂಬ್ಕೊಂಡ್ಬಿಡುತ್ತೆ, ಬದುಕೋದಕ್ಕಾಗಲ್ಲ, ಕ್ಲೈಮೇಟ್ ಅವಾಗವಾಗ ಚೇಂಜ್ ಆಗುತ್ತೆ ಅಂತ ಹೇಳ್ತಿರಲ್ಲ. ನಿಮ್ಮೂರು ನೋಡ್ರಿ ಹೆಂಗಿದೆ ಅಂತ. ನಮ್ಮೂರಿಗೆ ಬಂದು ಬೈತಿರಲ್ರಿ ನೀವು ಫಸ್ಟು ನಿಮ್ಮೂರನ್ನ ನೀವು ನೋಡ್ಕೋಬೇಕು. ಇದು ಸ್ಪೆಸಿಫಿಕ್ಕಾಗಿ ಅವ್ರಿಗೆ ಹೇಳ್ತಾ ಇರೋದು, ಬೇರೆ ಎಲ್ಲರಿಗೂ ಅಲ್ಲ. ನಾನು ಈ ಊರಿಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಮ್ಮೂರನ್ನ ಕಂಪ್ಲೇಂಟ್ ಮಾಡಿದವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ನಿಮ್ಮೂರನ್ನ ನೀವು ಫಸ್ಟ್ ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮೂರ ಬಗ್ಗೆ ಮಾತಾಡಿ. ನಮ್ಮೂರು ಚಿಂದಂಗಿದೆ, ನಿಮ್ಮಂಥವರೇ ಬಂದು ಹಾಳು ಮಾಡಿರೋದನ್ನ. ಆದರೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಸೌಂಡ್ ಪೊಲ್ಯೂಷನ್ ಅದೆಲ್ಲದಕ್ಕಿಂತ ಜಾಸ್ತಿ ಇರಿಟೇಟ್ ಮಾಡ್ತಾ ಇದೆ. ಅದು ಎಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿರೋರು. ಯಪ್ಪ, ಸೈಕಲ್ ಅವನು ಆರೆನ್ ಹಾಕ್ಸ್ಕೊಂಡು ಆರೆನ್ ಹೊಡಿತಾ ಇದ್ದಾನೆ. ಈಗ ಇನ್ನೂ 1 ಕಿಲೋಮೀಟ್ರ್ ನಡ್ಕೊಂಡು ಬೇರೆ ಹೋಗ್ಬೇಕಂತೆ. ಯೋಗಿ ಯು ಹ್ಯಾವ್ ಟು ಸಿ ದಿಸ್. ಇಲ್ಲಿ ನೋಡಿ ರುದ್ರಾಕ್ಷಿ ರೇತ ಯಾವ ಥರ ಇಟ್ಕೊಂಡಿದ್ದಾರೆ ಅಂತ. ಎಲ್ಲ ರೀತಿ ರುದ್ರಾಕ್ಷಿಗಳು ಇಲ್ಲಿ.
ಆಫ್ ಕಾಶಿ ಅಂದರೆ ಇದು ಬನಾರಸ್ನ ತುಂಬ ಫೇಮಸ್ ಸ್ಟ್ರೀಟ್ ಸ್ನೇಹಿತರೆ. ಇದು ಇಲ್ಲಿ ಗಾಡಿಗಳನ್ನ ಬಿಡಲ್ಲ ಅಂತಾರೆ, ಬಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಎಲ್ಲ ಗಾಡಿ ತೊಗೊಂಡು ಬಂದಿದ್ದಾರೆ. ಇಲ್ಲಿರೋ ನಾಯ್ಸ್ ಪೊಲ್ಯೂಷನ್ ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇದು ನೋಡಿ ಸೀರೆ ಅಂಗಡಿನ ಒಳ್ಳೆ ದೇವಸ್ಥಾನ ಥರ ಕಟ್ಟಿದ್ದಾರೆ. ಅಣ್ಣ ಸಿದ್ದು ಬದ್ಲಿ ವಿಮಲ್ ತೋರಿ ಕಣಕಣದಲ್ಲಿಯೂ ಕೇಸರಿ ಇದೆ. ಹೇಳೋದು ಕರೆಕ್ಟಾಗಿ ಹೇಳ್ರು, ಕಣಕಣದಲ್ಲೂ ಕೇಸರಿ ಅಂತೀರಿ. ಇನ್ನೊಂದ್ಸತಿ ಹೇಳು. ಈ ಜನಗಳನ್ನ ನೋಡ್ತಾ ಇದ್ರೆ ನಾನು ಎಕ್ಸ್ಟ್ರೋವರ್ಟ್ ಆಗಿ ಕೂಡ ನಂಗೆ ಬೇಜಾರಾಗ್ತಾ ಇದೆ. ಎಕ್ಸ್ಟ್ರೋವರ್ಟ್ ಆಗಿರ್ಬೋದು, ಬಟ್ ಆದರೆ ನಾವು ನಾಯ್ಸ್ ವರ್ಡ್ ಯಾವತ್ತೂ ಆಗಿರಲಿಲ್ಲ. ನಮ್ಗೆ ಇಷ್ಟೊಂದು ನಾಯ್ಸ್ ಕೇಳಿಸ್ಕೊಂಡು ಅಭ್ಯಾಸನೇ ಇಲ್ಲ. ನಾನಂತೂ ಬೈತಾರೆ, ಹೇಳು ನಿಮ್ಮ ಅಕ್ಕ ಯಾವಾಗಲೂ ಜಗಳ ಆಡೋಳು, ಇಷ್ಟು ನಾಯ್ಸ್ ಕೇಳುತ್ತೆ, ಬಟ್ ಇದನ್ನು ಬಾಯಿ ಮುಚ್ಕೊಂಡು ಬರ್ತಾ ಇದ್ದಾಳೆ. ಅದೇ ದರ್ಶನ ಆಗಿದೆಯಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಬರ್ತಾ ಇದ್ದಾಳೆ ಅಷ್ಟೇ, ಇಲ್ಲ ಅಂದರೆ ಬರಲ್ಲ. ನನ್ನ ಮುಖದಲ್ಲಿ ನಾವು ಖುಷಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ಲೇಬೇಕು. ಯಾಕಂದರೆ ನಾನು ಕಂಪ್ಲೀಟ್ ಮಾಡಿರೋದು ಒಂದಲ್ಲ ಎರಡಲ್ಲ 6ನೇ ಜ್ಯೋತಿರ್ಲಿಂಗ ಇದೆ. 6 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡಿರೋ ಖುಷೀಲಿ ವಾರಣಾಸಿಯ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ಆ ಫೀಲ್ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಆದರೆ ತುಂಬಾ ಅಂದರೆ ತುಂಬ ಖುಷಿಯಾಗಿದೆ. 6ನೇ ಜ್ಯೋತಿರ್ಲಿಂಗ ಅಂದರೆ ಸುಮ್ಮನೆ ಅಲ್ಲ, ನಮ್ಮ ಅಪ್ಪನೇ ಇನ್ನೂ 2ನೇ ಜ್ಯೋತಿರ್ಲಿಂಗದಲ್ಲಿದ್ದಾರೆ. ನಮ್ಮ ಅಮ್ಮಂದಿದು ಮೊದಲನೇ ಜ್ಯೋತಿರ್ಲಿಂಗ, ನಮ್ಮ ಅಕ್ಕ ಭಾವಂದಿದು ಮೊದಲನೇ ಜ್ಯೋತಿರ್ಲಿಂಗ. ಬಟ್ ನಾನು 6ನೇ ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲದಕ್ಕೂ ಆ ಶಿವಂಗೆ ಥ್ಯಾಂಕ್ಸ್ ಹೇಳಬೇಕು. ಹೇಗಿತ್ತು ಫೀಲು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ನಾನು ನಿಮಗೆ ತೋರಿಸೋದಕ್ಕೂ ಆಗಲಿಲ್ಲ ಜ್ಯೋತಿರ್ಲಿಂಗನ. ಯಾಕಂದರೆ ಜ್ಯೋತಿರ್ಲಿಂಗದ ಹತ್ರ ಮೊಬೈಲ್ನೇ ಬಿಡೋಲ್ಲ, ಇನ್ನು ಕ್ಯಾಮ್ರಾ ಎಲ್ಲ ದೂರದ ಮಾತು. ಒಂದೇ ಒಂದು ಚೂರು ಕೂಡ ಮೊಬೈಲ್ನ ಬಿಡಲಿಲ್ಲ ಬೇಸಿಕಲಾಗಿ ಅವರು. ಸೊ ಮೊಬೈಲು ತೊಗೊಂಡೋಗೋಕ್ಕಾಗಲಿಲ್ಲ, ಅದನ್ನೆಲ್ಲ ಲಾಕರಲ್ಲಿ ಹಾಕಬೇಕಿತ್ತು. ಕ್ಯಾಮ್ರಾ ಅಂತೂ ಆಚೆ ಕಡೆ ಟೆಂಪಲ್ ಪ್ರೆಮೈಸಸ್ಗೂ ಬಿಡೋಲ್ಲ ಅವರು. ಬಟ್ ಆದರೂ ನಿಮಗೋಸ್ಕರ ಒಂದು ಟ್ರಾನ್ಸಿಷನ್ ವಿಡಿಯೋ ಮಾಡಿದ್ದೀನಿ. ಮೊಬೈಲ್ ಆಚೆ ಬಂದು ಯಾವುದೋ ಕಾರಿಡಾರ್ ಹತ್ಬಿಟ್ಟು ಅಲ್ಲಿಂದ ಎಲ್ಲ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ತುಂಬ ನಾಯ್ಸ್ ಇರ್ಬೋದು, ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಈ ಊರೇ ಹಿಂಗೆ ನಾಯ್ಸ್ ಪೊಲ್ಯೂಷನ್ ಆಗಲೇ ಹೇಳಿದ್ದೀನಲ್ಲ ನಾನು. ಒಳ್ಳೆ ಟ್ರಾನ್ಸಿಷನ್ ವಿಡಿಯೋ ಹಾಕಿರ್ತೀನಿ, ನೋಡಿ ಖುಷಿ ಪಡಿ. ಜ್ಯೋತಿರ್ಲಿಂಗನಂತೂ ನಿಮಗೆ ತೋರ್ಸೋದಕ್ಕಾಗಲಿಲ್ಲ, ಬಟ್ ಅಟ್ಲೀಸ್ಟ್ ಆ ಕಾರಿಡಾರ್ನ ನಿಮಗೆ ತೋರಿಸ್ತೀನಿ. ಆ ದೇವಸ್ಥಾನನ ನಿಮ್ಗೆ ತೋರಿಸೋದಕ್ಕೆ ಒಂದು ಒಳ್ಳೆ ಟ್ರಾನ್ಸಿಷನ್ ಮಾಡಿದ್ದೀನಿ. ಅದನ್ನ ನೋಡ್ಕೊಂಬನ್ನಿ. ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಅದೇ ಜ್ಯೋತಿರ್ಲಿಂಗ ಇರೋ ಗೋಪುರ. ಇಲ್ಲಿ ಒಳಗಡೆ ಅನ್ನಪೂರ್ಣದ ಮಂದಿರ ಇದೆ, ನಂದಿ ಇದೆ, ಹಾಗೂ ಗಣೇಶನ ಗುಡಿ ಇದೆ, ತುಂಬ ದೇವಸ್ಥಾನಗಳಿದೆ. ಬಟ್ ಆದರೆ ಮೇಯ್ನ್ ಮಂದಿರ ಬಂದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಲ್ಲಿದೆಯಲ್ಲ ಅದೇ ಗೋಪುರನೇ ಜ್ಯೋತಿರ್ಲಿಂಗ ಇರೋದು. ಹೇಗಾಯಿತು ದರ್ಶನ ಎಲ್ಲ? ಸೂಪರ್ ಆಗಿತ್ತು. ನಮ್ಮ ಯಾರೋ ಸಿಕ್ಕಿರೋರು ಒಳ್ಳೆ ದರ್ಶನ ಮಾಡ್ತಿದ್ದಾರೆ, ಒಳ್ಳೆ ಟಿಕೆಟು. ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಇವಾಗ ನಾನು. ನಮ್ಮನ್ನ ಕರ್ಕೊಂಡು ಹೋಗಿದ್ದೆ ಅವರು. ತುಂಬ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ಆ್ಯಕ್ಚುಯಲ್ ಆಗಿ 5 ನಿಮಿಷದಲ್ಲಿ ದರ್ಶನ ಮಾಡಿಸಿದ್ರು. ಇವಳು ಕುರುಡಿನ ಅಂತ ಅನ್ಕೋಬೇಡಿ, ಬಿಸಿಲು ಅಷ್ಟೊಂದಿದೆ, ಅದಕ್ಕೋಸ್ಕರ ಕನ್ನಡಕ ಹಾಕೊಂಡಿದ್ದೆ, ಇವಾಗ ತೆಗ್ದಿದ್ದೀನಿ, ಕ್ಷಮೆ ಇರಲಿ ಫ್ರೆಂಡ್. ಅವ್ರು ಇಲ್ಲೇ ಎಲ್ಲೋ ಹೋಗಿದ್ದಾರೆ, ಬಂದಿದ ತಕ್ಷಣ ತೋರಿಸ್ತೀನಿ. ಅವ್ರ ನಂಬರ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬಂದಮೇಲೆ ಬೇಕಾದ್ರೆ ಕಾಲ್ ಮಾಡ್ಬೋದು. ನೀವು ಯಾವ ಪಂಡಿತ್ನೂ ಹಿಡಿಯೋ ಅವಶ್ಯಕತೆ ಇಲ್ಲ, ಯಾರ ಜೊತೆಗೂ ಹೋಗೋ ಅವಶ್ಯಕತೆ ಇಲ್ಲ. ಅವರೇ ಟಿಕೆಟ್ ಕೊಡಿಸ್ತಾರೆ. ಅವರೇ ಜನರಲ್ಲಾಗಿ ಗೌರ್ಮೆಂಟ್ ರೇಟ್ ಇದೆ ಅಷ್ಟಕ್ಕೆ ಟಿಕೆಟ್ ಕೊಡಿಸ್ತಾರೆ. ಕರ್ಕೊಂಡೋಗಿ ನಿಮ್ಗೆ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಗಿದೆ. ಹೇಗೆ ಅನ್ನಿಸ್ತಾ ಇದೆ ಬಾಬಾ? ಚೆನ್ನಾಗಿ ದರ್ಶನ ತುಂಬ ಚೆನ್ನಾಗಾಯಿತು. ಪ್ರಸಾದನೂ ಕೊಟ್ಟರು ಅರ್ಚಕರು. ಸಕ್ಕದಾಗಿತ್ತಾ? ನಿಂಗೆ ಹೇಗೆ ಅನ್ನಿಸ್ತಾ ಇದೆ? ಸೈಲೆಂಟ್ ಅಂತ ಅನ್ಕೋಬೇಡಿ, ಎಲ್ಲರೂ ಇದೇ ತಪ್ಪು ತಿಳ್ಕೊಂಡಿರೋದು. ಆದರೆ ನನ್ನ ಗಂಡ ಅಷ್ಟು ಸೈಲೆಂಟ್ ಅಲ್ಲ. ನಿಂಗೆ ಹೆಂಗೆ ಅನ್ನಿಸ್ತು?
ನನಗೆ ತುಂಬ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯ್ತು. ಎಷ್ಟನೇ ಜ್ಯೋತಿರ್ಲಿಂಗ ನಿಂದು? ಅಯ್ಯೋ ಮೊದಲನೇದು. ನನ್ನ ತಮ್ಮನ ಥರ ಈ ಥರ ನನ್ನ ಮರ್ಯಾದೆ ಕಳೀತಾ ಇದ್ದಾನೆ ಬೇಕು ಅಂತ ಕೇಳ್ಬಿಟ್ಟೆ. ನಂದು 6ನೇದು. ನಂದು ಮೊದಲನೇದು, ಆದರೆ ಮೆನಿ ಮೋರ್ ಟು ಗೋ ಗೈಸ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲೊಂದು ಜ್ಯೂಸ್ ಅಂಗಡಿ ಸಿಕ್ಕಿದೆ, ಜ್ಯೂಸ್ ಕುಡಿತಾ ಇದ್ದೀವಿ. ಈಗ ಊಟ ಅಂತೂ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಮೂಸಂಬಿ ಜ್ಯೂಸ್ ಕುಡಿತಾ ಇದ್ದೀವಿ. ಈಗ ತಾನೇ ತೋರಿಸಿದ್ವಲ್ಲ ಒಂದು ಮೂಸಂಬಿ ಜ್ಯೂಸ್ ಅಂತ. ದಯವಿಟ್ಟು ಗೈಸ್ ಅಲ್ಲಿ ಮಾತ್ರ ಹೋಗ್ಬೇಡಿ. ದಯವಿಟ್ಟು ಹೇಳ್ತೀನಿ, ಅವನ ಹತ್ರ ಅಪ್ಪಿ ತಪ್ಪಿನೂ ಕುಡಿಯೋದಕ್ಕೆ ಹೋಗಬೇಡಿ ನೀವು. ನಿಮ್ಮ ಜೀವನ ಬೇಜಾರಾಗೋಗುತ್ತೆ ಅಲ್ಲೇನಾದ್ರು ನೀವು ಮೂಸಂಬಿ ಜ್ಯೂಸ್ ಕುಡಿದ್ರೆ. ಇಷ್ಟು ಆ ಕಹಿ ಇನ್ನೂ ಬಾಯಲ್ಲಿ ಹೋಗ್ತಾ ಇಲ್ಲ. ನೀರು ಕುಡ್ಕೊಂಡು ಬಂದಿದ್ದೀನಿ, ಅದನ್ನ ಅಲ್ಲೇ ಚಲ್ಬಿಟ್ಟೆ. ತುಂಬ ಅಂದರೆ ತುಂಬ ಕಹಿ ಇತ್ತು. ದಯವಿಟ್ಟು ಕುಡಿಬೇಡಿ. ದಯವಿಟ್ಟು ಇಲ್ಲಿ ಬಂದರೆ ಮೂಸಂಬಿ ಜ್ಯೂಸ್ ಮಾತ್ರ ಕುಡಿಬೇಡಿ, ನೀರು ಕುಡೀರಿ. ಇಲ್ಲ ಇಲ್ಲಿ ಪಾನಿಪುರಿ ಇದೆ, ಪಾನಿಪುರಿ ತಿನ್ನಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ಅದನ್ನ ಟ್ರೈ ಮಾಡಿಲ್ಲ, ಅದನ್ನು ಟ್ರೈ ಮಾಡಿಲ್ಲ. ನಮ್ಮ ಮಾತು ಕೇಳ್ಬಿಟ್ಟು ತಿನ್ಬಿಟ್ಟು ಆಮೇಲೆ ನಮ್ಮನ್ನ ಬೈಕೋಬೇಡಿ ಅಷ್ಟೇ. ಹೋಗೋದು ನಡಿ. ಏನು ನೋಡ್ತಾ ಈ ಕಡೆ ಹಿಂದೆಗಡೆ ಕ್ರೌಡ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಹಿಂದೆಗಡೆನೂ ಕ್ರೌಡ್ ನೋಡ್ತಾ ಇರ್ತೀರಾ. ಈ ರೋಡಲ್ಲಿ ನಿಮಗೆ ಜಾಸ್ತಿ ಕಾಣಿಸಿಲ್ಲ, ಬಟ್ ಆ ಹಿಂದೆ ರೋಡಲ್ಲೆಲ್ಲ ನೀವು ಕ್ರೌಡ್ ನೋಡಬೇಕಿತ್ತು. ನನಗೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು ಅಂತ ನಮ್ಮನ್ನ ಕರ್ಕೊಂಬಂದಲ್ಲ, ಅವನ್ನ ಕೇಳಿದೆ. ಇದೇನ ಏನಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಂತ. ಇದೇ ಲೀಸ್ಟ್ ಕ್ರೌಡ್ ಅಂತೆ. ಇನ್ನು ಮೋಸ್ಟ್ ಕ್ರೌಡ್ ಆಗಿದ್ದಿದ್ರೆ ನಾವೆಲ್ಲ ಊಸ್ಟಾಗ್ಬಿಡ್ತಾ ಇದ್ವಿ. ಈ ಥರ ಎಲ್ಲ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ನೋಡಿ ಇಲ್ಲಿ ಈ ಥರ ಸಂಧಿ ರೋಡ್ಸು. ಇಡೀ ಬನಾರಸ್ ಪೂರ್ತಿ ಇದೇ ಥರನೇ ಇರೋದು ರೋಡ್ಸು. ಒಂದು ವಿಚಿತ್ರ ಏನಂದರೆ ಈ ರೋಡ್ಗೆ ಒಂದೇ ಒಂದು ಗಾಡಿನೂ ಬಿಡಲ್ಲ. ಇವ್ರುಗಳೆಲ್ಲ ಹೇಗೆ ಓಡಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ 2 ವೀಲರ್ ಅಂತ ಬಿಡ್ತಾ ಇರ್ಬೋದೇನೋ, ಬಟ್ ನಮ್ಗಳಿಗಂತೂ ಬಿಡಲ್ಲ. ನಮ್ಗಳ್ದು ಆಟೋನೂ ಬಿಡಲಿಲ್ಲ. ನಾವೆಲ್ಲ ನಡ್ಕೊಂಬರ್ತಾ ಇದೀವಿ. ತುಂಬ ಜನ. ಸಿಕ್ಕಾಪಟ್ಟೆ ನಾಯ್ಸ್ ಪೊಲ್ಯೂಷನ್. ಈ ಜನಕ್ಕಿಂತ ನಾಯ್ಸ್ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ. ಅದು ಹೇಗಿರ್ತಾರೋ ಇಲ್ಲಿನ ಜನ ಎಲ್ಲ. ಈಗ ನಾವು ಇಲ್ಲಿ ಕಾಳಭೈರವ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಕಾಳಭೈರವ ಮಂದಿರ ಹತ್ರ ಹೋಗ್ತಾ ಇದ್ದೀವಿ ನಾವು. ಕಾಳಭೈರವ ದರ್ಶನ ಮಾಡಿಲ್ಲ ಅಂದರೆ ಕಾಶಿ ದರ್ಶನ ಪೂರ್ತಿ ಆಗಿಲ್ಲ ಅಂತಾರೆ. ಅದಕ್ಕೋಸ್ಕರ ಕಾಳಭೈರವ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಇಲ್ಲಿ ಸಂಧಿ ರೋಡ್ಗಳಿದೆ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ರೂಮ್ಗೆ ಹೋಗಿ ಆಮೇಲೆ ಗಂಗಾ ಆರತಿಗೆ ಬರಬೇಕು. ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿಯಾಗಿದೆ. 6 ಜ್ಯೋತಿರ್ಲಿಂಗ ಮುಗಿದಿದೆ, ಇನ್ನು 6 ಬಾಕಿ ಇದೆ. ಶೀಘ್ರದಲ್ಲಿ ಬರ್ತಾ ಇದ್ದೀನಿ ಇನ್ನೂ 6 ಜ್ಯೋತಿರ್ಲಿಂಗದ ಜೊತೆಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರ್ತೀನಿ. ಯುವರ್ ಚಾರ್ಟೆಡ್ ಅಕೌಂಟೆಂಟ್ ಸೈನಿಂಗ್ ಆಫ್ ಫ್ರಮ್ ಫಿನಾನ್ಸ್ ಆನ್ ವೀಲ್ಸ್.